ನಮಸ್ತೆ ಎಲ್ಲರಿಗೂ, ನಾನು ನಿಮ್ಮ ಪ್ರೀತಿಯ ಸನೆಡ್ಡಿಗುನ್ನ. ಇಂದು ನಾನು ಮಾತನಾಡಲು ಹೊರಟ ವಿಷಯ ಮಹಿಳೆಯ ಜೀವನ, ಮಹಿಳೆಯ ಶಕ್ತಿ ಮತ್ತು ಮಹಿಳೆಯ ಹೋರಾಟ. ಮಹಿಳೆ ಅಂದರೆ ಕೇವಲ ಒಂದು ಪದ ಅಲ್ಲ, ಅದು ಸ್ನೇಹ, ತ್ಯಾಗ, ಪ್ರೀತಿ, ಜವಾಬ್ದಾರಿ ಮತ್ತು ಶಕ್ತಿಯ ಸಂಕೇತ. ಒಬ್ಬ ಮಹಿಳೆಯ ಜೀವನವನ್ನ ನಾವು ಒಂದಿನ ಗಮನಿಸಿದರೆ ನಮಗೆ ಗೊತ್ತಾಗುತ್ತೆ. ಬೆಳಿಗ್ಗೆ ಎಲ್ಲರಿಗಿಂತ ಬೇಗ ಎದ್ದೇಳಿ ಮನೆಯ ಕೆಲಸವನ್ನ ಶುರು ಮಾಡ್ತಾಳೆ. ಶಾಲೆಗೆ ಮಕ್ಕಳನ್ನ ರೆಡಿ ಮಾಡೋದು, ಹಸ್ಬೆಂಡ್ಗೆ ಆಫೀಸಿಗೆ ರೆಡಿ ಮಾಡೋದು, ಎಲ್ಲಾ ಮನೆ ಕೆಲಸವನ್ನ ಮಾಡಿ ತಾನೂ ಕೂಡ ಕೆಲಸಕ್ಕೆ ಹೋಗುವುದು, ಇವೆಲ್ಲವನ್ನ ಒಂದೇ ಸಮಯದಲ್ಲಿ ಅವಳು ನಿಭಾಯಿಸ್ತಾಳೆ. ವರ್ಕಿಂಗ್ ವುಮೆನ್ ಗಳಿಗೆ ಇನ್ನೂ ದೊಡ್ಡ ಸವಾಲು. ಯಾಕೆ ಗೊತ್ತಾ? ಆಫೀಸಲ್ಲಿ ಆಫೀಸ್ ಜವಾಬ್ದಾರಿ, ಮನೆಗೆ ಬಂದ ಮೇಲೆ ಕುಟುಂಬದ ಜವಾಬ್ದಾರಿ. ಆದರೂ ಅವಳು ಯಾವತ್ತೂ ದೂರು ಮಾಡುವುದಿಲ್ಲ. ಮಹಿಳೆಯರ ಹೃದಯ ತುಂಬಾ ದೊಡ್ಡದು. ಯಾಕೆ ಗೊತ್ತಾ? ತನ್ನ ಕನಸುಗಳನ್ನ ಬದಿಗಿಟ್ಟು ಕುಟುಂಬದ ಕನಸುಗಳನ್ನ ಮೊದಲು ನೋಡ್ಕೊಳ್ತಾಳೆ. ಆದರೆ ಒಂದು ಪ್ರಶ್ನೆ, ನಾವು ನಮ್ಮ ಮಹಿಳೆಯರ ಕಷ್ಟವನ್ನ ಎಷ್ಟು ಬಾರಿ ಅರ್ಥ ಮಾಡ್ಕೊಳ್ತೇವೆ? ಕೆಲವೊಮ್ಮೆ ಈ ಸಮಾಜ ಮಹಿಳೆಯನ್ನ ದುರ್ಬಲ ಎಂದು ಹೇಳುತ್ತದೆ. ಆದ್ರೆ ನಿಜವಾಗಿ ಹೇಳುವುದಾದ್ರೆ ಮಹಿಳೆ ದುರ್ಬಲ ಅಲ್ಲ, ಅವಳು ಅತ್ಯಂತ ಶಕ್ತಿಶಾಲಿ. ಒಬ್ಬ ಮಹಿಳೆ ತಾಯಿ ಆಗ್ಬಹುದು, ಮಗಳಾಗ್ಬಹುದು, ಹೆಂಡತಿ ಆಗ್ಬಹುದು, ಸ್ನೇಹಿತೆ ಆಗ್ಬಹುದು, ನಾಯಕಿ ಆಗ್ಬಹುದು. ಒಬ್ಬ ತಾಯಿ ತನ್ನ ಮಕ್ಕಳಿಗೆ ಎಷ್ಟು ತ್ಯಾಗ ಮಾಡುತ್ತಾಳೆ ಅದನ್ನ ಒಂದ್ಸಲ ಯೋಚಿಸಿ. ಅವಳು ತನ್ನ ಸಂತೋಷಕ್ಕಿಂತ ಮಕ್ಕಳ ಸಂತೋಷವನ್ನ ಹೆಚ್ಚು ಮಹತ್ವ ಕೊಡುತ್ತಾಳೆ. ಅದಕ್ಕೆ ಇತಿಹಾಸ ನೋಡಿದರೆ ನಮಗೆ ಗೊತ್ತಾಗತ್ತೆ, ಮಹಿಳೆಯರು ಯಾವಾಗಲೂ ಶಕ್ತಿಯ ಸಂಕೇತ. ಪ್ರತಿಯೊಬ್ಬ ಮಹಿಳೆಯರಿಗೆ ಒಂದು ದೊಡ್ಡ ಶಕ್ತಿ. ಅವಳು ತನ್ನ ಮೇಲೆ ನಂಬಿಕೆ ಇಟ್ಟರೆ ಯಾವ ಸಾಧನೆಯನ್ನಾದ್ರೂ ಮಾಡಬಹುದು. ಇಂದಿನ ಕಾಲದಲ್ಲಿ ಮಹಿಳೆಯರು ಡಾಕ್ಟರ್, ಟೀಚರ್ಸ್, ಇಂಜಿನಿಯರ್, ಪೈಲಟ್, ಪೊಲೀಸ್, ಬಿಸ್ನೆಸ್ ವುಮೆನ್, ಯಾವುದೇ ಕ್ಷೇತ್ರದಲ್ಲೂ, ಪ್ರತಿಯೊಂದು ಕ್ಷೇತ್ರದಲ್ಲೂ ಮುಂದೆರಿದ್ದಾಳೆ. ಆದರೆ ಒಂದು ವಿಷಯ ಇಲ್ಲಿ ತುಂಬಾ ಮುಖ್ಯ, ಮಹಿಳೆಯರು ತಮ್ಮ ಮೇಲೆ ನಂಬಿಕೆ ಇಡಬೇಕು. ಮಹಿಳೆಯರು ಒಂದನ್ನು ನೆನಪಿನಲ್ಲಿ ಇಟ್ಕೊಳ್ಬೇಕು, ನಮ್ಮ ಶಕ್ತಿ ನಮ್ಮ ಒಳಗೇನೆ ಇದೆ ಎಂಬುದನ್ನ. ನೀವು ಬಲವಾಗಿ ನಿಂತರೆ ಯಾರೂ ನಿಮ್ಮನ್ನ ತಡೆಯಲು ಸಾಧ್ಯ ಇಲ್ಲ. ಒಂದು ಕುಟುಂಬದ ಯಶಸ್ಸಿನ ಹಿಂದೆ ಬಹಳ ಬಾರಿ ಒಂದು ಮಹಿಳೆಯ ಪರಿಶ್ರಮ ಇರುತ್ತದೆ. ಅವಳು ಕುಟುಂಬವನ್ನ ಒಟ್ಟಾಗಿ ಹಿಡಿದುಕೊಳ್ಳುವ ಶಕ್ತಿ. ಹೀಗಾಗಿ ನಾವು ಎಲ್ಲರೂ ಮಹಿಳೆಯರನ್ನ ಗೌರವಿಸಬೇಕು, ಅವರ ಪರಿಶ್ರಮವನ್ನು ಅರ್ಥ ಮಾಡ್ಕೊಳ್ಬೇಕು. ಮಹಿಳೆಯರು ಕೂಡ ತಮ್ಮ ಕನಸುಗಳನ್ನ ಬಿಡಬಾರ್ದು, ಕುಟುಂಬದ ಜೊತೆ ತಮ್ಮ ಗುರಿಯನ್ನು ಕೂಡ ಸಾಧಿಸಬೇಕು. ಕೊನೆಯಲ್ಲಿ ಒಂದು ಮಾತು ಹೇಳಲು ನಾನು ಇಷ್ಟಪಡ್ತೇನೆ, ಮಹಿಳೆ ಒಂದು ದೀಪದಂತೆ. ಅವಳು ತನ್ನನ್ನ ಕರಗಿಸಿಕೊಂಡು ಕುಟುಂಬಕ್ಕೆ ಬೆಳಕನ್ನ ಕೊಡುತ್ತಾಳೆ. ಆದರೆ ಇಂದಿನ ಕಾಲದಲ್ಲಿ ಮಹಿಳೆ ಕೇವಲ ದೀಪವಲ್ಲ, ಅವಳು ಒಂದು ಸೂರ್ಯನಂತೆ ಬೆಳಕುವ ಶಕ್ತಿ. ಹಾಗಾಗಿ ಎಲ್ಲಾ ಮಹಿಳೆಯರಿಗೆ ನನ್ನ ಸಂದೇಶ ಏನಂತ ಹೇಳಿದ್ರೆ, ನಿಮ್ಮ ಮೇಲೆ ನಂಬಿಕೆ ಇಡಿ, ನಿಮ್ಮ ಕನಸುಗಳನ್ನ ದೊಡ್ಡದಾಗಿ ಇಡಿ. ಯಾವ ಕಷ್ಟ ಬಂದರೂ ಧೈರ್ಯವಾಗಿ ಎದುರಿಸಿ. ಯಾಕಂದ್ರೆ ಮಹಿಳೆ ಅಂದರೆ ಶಕ್ತಿ, ಮಹಿಳೆ ಅಂದರೆ ಪ್ರೇರಣೆ, ಮಹಿಳೆ ಅಂದರೆ ಭವಿಷ್ಯದ ಬೆಳಕು ಅಂತ ಹೇಳುತ್ತಾ ಈ ವಿಡಿಯೋವನ್ನು ನಾನು ಕೊನೆಗೊಳಿಸ್ತಾ ಇದ್ದೇನೆ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ, ನಿಮ್ಮ ಕುಟುಂಬದವರ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡಿ. ಹಾಗೂ ನನ್ನ ಚಾನಲ್ ಅನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಹೊಸ ಒಂದು ವಿಚಾರ ಜೊತೆ ಮತ್ತೆ ಸಿಗುತ್ತೇನೆ. ಶುಭವಾಗಲಿ.